ಸೂಪರ್. ನಮ್ಮ ಸಂಚಿತ್ ಅವ್ರು ಲಾಸ್ಟ್ ನಾನು ಅವ್ರ ಮಾತಾಡುವಾಗ ಅಜ್ಜಿ ಬಗ್ಗೆ ಮಾತಾಡ್ತಾ ಭಾವುಕರಾಗಿದ್ರು. ಅಜ್ಜಿ ಇದ್ದಿದ್ರೆ ಇದು ನೋಡಿ ಸಂಭ್ರಮಿಸ್ತಾ ಇದ್ರು ಅಂತ. ಆಗ ನಾವನ್ವಿ ಇಲ್ಲ, ಅವ್ರ ಬ್ಲೆಸ್ಸಿಂಗ್ಸ್ ಇರುತ್ತೆ, ನಿಮ್ಮ ಜೊತೆನೇ ಇರ್ತಾರೆ ಅಂತ. ಸೊ ನೀವುಗಳು ಈ ಸಂದರ್ಭದಲ್ಲಿ ಅಮ್ಮನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ತುಂಬ ನೆನೆಸ್ಕೋತೀವಿ. ಪ್ರತಿ ಸತಿ ನೋಡಿದಾಗ ಅನ್ಕೋತೀವಿ ಅಯ್ಯೋ ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಅವ್ರು ಭಾಳ ಕನಸಿತ್ತು, ಅವ್ನು ಭಾಳ ದೊಡ್ಡವನಾಗಬೇಕು, ನಾನು ನೋಡಬೇಕು, ಪರದೆ ಮೇಲೆ ಅವನ್ನ ನೋಡಬೇಕು, ನಾನು ಅದನ್ನು ಸಂಭ್ರಮಿಸಬೇಕು. ಸೊ ಅವರೊಂದು ದೊಡ್ಡ ಮಟ್ಟದ ಶಕ್ತಿ ಅವನಿಗೂ ಕೂಡ. ಏನೇ ಇದ್ರೂ ನನ್ನ ಹತ್ರನೂ ಕ್ಲೋಸ್ ಇರ್ತಾನೆ, ಬಟ್ ಎಲ್ಲದಕ್ಕೂ ಅಮ್ಮಮ್ಮ ಅಮ್ಮಮ್ಮ ಅಂತ ಹೋಗ್ತಿದ್ದ. ಸೊ ವಿ ಮಿಸ್ ಹರ್ ಅ ಲಾಟ್ ಟುಡೇ. ಓಕೆ, ನೀವು ಕಂಡಂತೆ ಕಂಪ್ಲೀಟ್ ಸಂಚಿತ್ ಪುಟಾಣಿಯಿಂದ ಇಲ್ಲಿಯವರೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಏನು ಹೇಳಿ, ಐ ಥಿಂಕ್ ಈಸ್ ಗ್ರೋನ್ ಇನ್ ಟು ಅ ಫೈನ್ ಜೆಂಟಲ್ಮನ್, ವೆರಿ ರಿಲಯಬಲ್. ನಂಗೆ ಏನೇ ಮಾತಾಡಬೇಕು ಅಂತ ಅನಿಸಿದ್ರು ನಂಗೆ ಫಸ್ಟ್ ಸಂಚಿ ನೆನಪಾಗ್ತಾನೆ. ಯಾಕಂದರೆ ಅವನಿಗ ಕೇಳೋ ಪೇಷನ್ಸ್ ಇದೆ, ತಾಳ್ಮೆ ಇದೆ, ಸ್ಪಂದಿಸ್ತಾನೆ. ಸೊ ಸಾನ್ವಿ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂದರೆ ಅವನಿಗೆ ಫೋನ್ ಮಾಡೋದು ನಾನು, ಬಟ್ ಭಾಳ ರೇರ್ ಅದು. ಅವರಿಬ್ರು ಭಾಳ ಹತ್ರ. ಸೊ ನೋಡಿ, ಅದು ಭಾಳ ನ್ಯಾಚುರಲ್ ಆಗೋಯ್ತು. ಅವ್ನು ನನಗೆ ತುಂಬ ಹಚ್ಕೊಂಡಿದ್ದ. ನಾನು ಮದುವೆಯಾಗಿ ಬಂದಾಗ ಸ್ವಲ್ಪ ಟೈಮ್ ತೊಗೊಂಡ, ಬಟ್ ತುಂಬಾ ಹಚ್ಕೊಂಡಿದ್ದ ನನ್ನ. ಆಮೇಲೆ ಸಾನ್ವಿ ಹುಟ್ಟಿದ ಮೇಲಂತೂ ಹೀ ಯೂಸ್ ಟು ಪ್ಯಾಂಪರ್ ಹರ್. ಆ ಸಣ್ಣ ಮಗು, ಹಿ ವಾಸ್ 7-8 years old ಇರ್ಬೋದು, ಅವನ ಕಾಲ ಮೇಲೆ ಮಲಗಿಸ್ಕೊಂಡು ಅವಳನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಏನೋ ಒಂದು ಹಾಡೋನು, ಆಟ ಆಡೋನು, ತುಂಬ ಹಚ್ಕೊಂಡಿದ್ದ ಸಾನ್ವಿನ. ಸೊ ನನ್ನ ಮಗ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳಲ್ಲ, ಯಾಕಂದರೆ ನನ್ನ ಮನಸ್ಸಲ್ಲೂ ಇದೆ, ಅವನ ಮನಸ್ಸಲ್ಲೂ ಇದೆ. ನಾವು ಆ ಥರ ಒಂದು ಬಾಂಡ್ ಇದೆ ನನಗೆ. ಸೊ ನನ್ನ ಮನಸ್ಸಲ್ಲಿ ಇರೋದನ್ನು ಒಂದು ತಾಯಿ ಥರ ನಾನು ಅವನ ಹತ್ರ ಶೇರ್ ಮಾಡಬಲ್ಲೆ. ಆ ಥರ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಇದೆ ನಮ್ಮಿಬ್ಬರಲ್ಲಿ. ಅವನು ಈ ಮಟ್ಟಿಗೆ ಬಂದು ಬೆಳೆದು, ಅಫ್ಕೋರ್ಸ್ ಎಲ್ಲ ತಂದೆ ತಾಯಂದ್ರಂತೆ ನಮ್ಮ ಕನಸು ಕೂಡ ಅಷ್ಟೇ. ಅವನು ಖುಷಿಯಾಗಿರಬೇಕು ಫಸ್ಟು, ನಮ್ಮ ಮಕ್ಕಳು ಸಂತೋಷವಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ಅದೇ ಥರ ಅವರ ಮನಸ್ಸಿನ ಇಚ್ಛೆ ಹಂಗೆ ಅವ್ರು ಯಾವ ಸ್ಟ್ರೀಮ್ ಆಫ್ ಕರಿಯರ್ ದಟ್ ದೇ ಚೂಸ್, ದೇ ಶುಡ್ ಎಕ್ಸೆಲ್ ಇನ್ ದ್ಯಾಟ್. ಅದೇ ನಮ್ಮ ಆಸೆ, ಅದು ಇವತ್ತು ನೆರವೇರ್ತಾ ಇದೆ. ಸೊ ಅದರಲ್ಲಿ ನಂದೊಂದು ಸಣ್ಣ ಪುಟಾಣಿ ಪಾತ್ರ ಇದೆ, ಅದರಲ್ಲಿ ನನಗೆ ತುಂಬ ಸಂತೋಷ ಅಷ್ಟೇ.